ನಮಗೆ 5 ಇಯರ್ಸಿಂದ ಮಕ್ಕಳಿರಲಿಲ್ಲ. ಸೊ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದು. ನಂಗೆ ಮಗು ಆಯಿತು. ಸೊ ಅದ್ರದ್ದು ಉದ್ದೇಶಕ್ಕೆ ನಾನು ತುಲಾಭಾರ ಕೊಟ್ಟಿದ್ದೀನಿ. ಇದರಿಂದ ಒಳ್ಳೆಯದಾಗಿದೆ ನನಗೆ. ಪಾಪುಗೆ ಹುಷಾರಿದ್ದಿದ್ದಿಲ್ಲ, ಆದ್ದರಿಂದ ಅವಳಿಗೆ ತುಲಾಭಾರ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಹಾಗಾಗಿ ಕೊಟ್ಟಿದ್ವಿ ತುಲಾಭಾರ. ಅಲ್ಲಿಂದ ಎಂಥ ಸಮಸ್ಯೆ ಇರಲಿ, ಯಾವುದೇ ಇರಲಿ, ಕೋರ್ಟ್ ಇರಲಿ, ಏನಿರಲಿ, ಮನೆ ಸಮಸ್ಯೆ ಯಾವುದೇ ಇರಲಿ, 6 ವರ್ಷದಿಂದ ಅಂತಂದರೆ ಹಣದ ಸಮಸ್ಯೆ ಭಾಳ ಆಗ್ತದೆ. ಆಮೇಲೆ ಮನೆಯಲ್ಲಿ ತೊಂದರೆ ಆಗೋದು, ಅಮ್ಮರಿಗೆ ಹುಷಾರಿಲ್ಲ ಇರೋದು, ಇದನ್ನೇ ನಾನು ಇಲ್ಲಿ ಬಂದು ಹೇಳ್ಕೊಂಡಾದ್ಮೇಲೆ ಎಂಥ ಕಷ್ಟ ಬರಲಿ ಅಮ್ಮನ ನೆನೆಸ್ಕೊಂಡ ತಕ್ಷಣ ನನ್ನ ಕೆಲಸ ಆರಾಮಾಗ್ತದೆ. ಮಹಾಲಕ್ಷ್ಮಿ ನಮೋಸ್ತುತೆ. ಅತಃ ಶನೇಶ್ವರ ಗ್ರಹ ಆವಾಹನಂ. ಓಂ ಶನೇಶ್ವರಾಯ ನಮಃ. ಓಂ ಗರ್ಭಾಚ್ಚ ಮೇ ವಸ್ತ್ವಾಚ್ಚ ಮೇ ವಿಶ್ವಾಚ್ಚ ಮೇ ವೃದ್ಧಿಬೀಜ ಮೇ ದುರ್ಜಾವಾಟ್ಮ ದುರ್ಜಯಬೀಜ ಮೇ ಪಂಚಾಬೀಜ ಮೇ ಧೃಸ್ತಾವಾಚ ಮೇ ಧೃಸ್ತಾಬೀಜ ಮೇ ದುರ್ಜಾವಾಟ್ಮ ದುರ್ಜಯಬೀಜ ಮೇ ಚಷ್ಟಾವಾಚ ಮೇ ಚಷ್ಟಾಬೀಜ ಮೇ ಉಕವಚ್ಚ ರವಚ್ಚ ಮೇನ ಕಲ್ಪೇತಾಂ ಯಜ್ಞೇನ ಕಲ್ಪೇತಾಂ ಚತುರ್ಯಜ್ಞೇನ ಕಲ್ಪೇತಾಂ ಚತುರ್ಯಜ್ಞೇನ ಕಲ್ಪೇತಾಂ ಯಜ್ಞೇ ಅಸ್ತಿ ಮಹಸ್ರಂತರಕೆ ಗೋದಿ ಲಗ್ನಿವಾಸುಚರಂತಾದಾಕ್ಷರ ನೀಲಗ್ನಿ ನೀಲಗ್ನಿವಾಸತಿ ಕಂಠಾದೇವ ಆಜ್ಞಾಯಂ ನಮಃ. ಓಂ ಆಜ್ಞಾಯಂ ನಮಃ. ಓಂ ಪಂಚಾಕ್ಷರಂ ಪಂಚಾಕ್ಷರಂ ನಮಃ. ಪಂಚರುದ್ರಂ ವಂದೇ ಪಂಚಾಚಾರ್ಯಂ ಜಗದ್ಗುರವೇ ಸ್ವಾಹಾ. ಪಂಚಾಚಾರ್ಯ ಜಗದ್ಗುರವೇ ನಮಃ. ಪಂಚಾಚಾರ್ಯ ಮೇಲಿಂದ ಸ್ವಲ್ಪ ಸಮ ಬರ್ಬೇಕಂತ ನನ್ನ ಹೆಸರು ರವಿ ಅಂತೇಳಿ, ಊರು ಶಿರಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಊರು ಶಿರಳ್ಳಿ. ನಾನು ಸುಮಾರು 5-6 ವರ್ಷದಿಂದ ನಡ್ಕೊತಾ ಇದ್ವಿ ಕಾನಾಳಿ ಅಮ್ಮನಿಗೆ. ನಮ್ಮದು ಮದುವೆ ಆಗಿಬಿಟ್ಟು 2 ವರ್ಷ ಆಯಿತು. 2 ವರ್ಷ ಆಯಿತು ಇಲ್ಲಿ ನಡ್ಕೊತಾ ಇರೋದ್ರಿಂದ ಅಮ್ಮ ಹೇಳ್ದಂಗೆ ಮದುವೆ ಆಗೋದಕ್ಕೆ ಡೌಟ್ ಇತ್ತು. ನನಗೆ ಒಂದು 21 ದಿನ ಪೂಜೆ ಮಾಡೋಕ್ಕೆ ಹೇಳಿದರು. ಪೂಜೆ ಮಾಡಿದೆ, ನಾಗರ ಪೂಜೆ ಅಂತೇಳಿ. ಆನಂತರ ಮದುವೆ ಫಿಕ್ಸ್ ಆಯಿತು. ಆವಾಗಿಂದ ನಡ್ಕೊತಾ ಇದ್ದೆ. ಆಮೇಲೆ ಮನೆಯವ್ರದ್ದು ಸ್ವಲ್ಪ ಪ್ರೆಗ್ನೆಂಟ್ ಇದ್ದೆ, ಸ್ವಲ್ಪ ತೊಂದರೆ ಇತ್ತು. ಅದು 9 ತಿಂಗಳಿಗೆ ತುಲಾಭಾರ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೆ. ಅದ್ರ ಪ್ರಕಾರ ಬಂದು ತುಲಾಭಾರ ಕೊಡ್ತಾಯಿದ್ದೆ. ಶಿವಮೊಗ್ಗ 15 ದಿನ ಹಾಸ್ಪಿಟ್ಲಲ್ಲಿದ್ವಿ ಪಾಪುದು. ಹಂಗಾಗಿ ಇಲ್ಲಿಗೆ ಹೇಳ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಆವಾಗ ಆರಾಮಾದ್ಮೇಲೆ ಬಂದು 9 ತಿಂಗಳಲ್ಲೇ ಕೊಡ್ಬೇಕಾಯ್ತು. ಅಡೆತಡೆ ಬಂದು ಒಂದು ಸ್ವಲ್ಪ ತಡೆ ಬಂದಿದೆ. ಇನ್ನೂ 11 ತಿಂಗಳು ಇದ್ದಾಳೆ. ಪಾಪುಗೆ ಹುಷಾರಿದ್ದಿದ್ದಿಲ್ಲ, ಆದ್ದರಿಂದ ಅವಳಿಗೆ ತುಲಾಭಾರ ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ವಿ. ಹಾಗಾಗಿ ಕೊಟ್ಟಿದ್ವಿ ತುಲಾಭಾರ. ನಮ್ಮ ಮನೆಯಲ್ಲಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಎಲ್ಲ ಒಂಥರ ಇದು ಚೆನ್ನಾಗಿ ಮನಿದೆಲ್ಲ ಒಂದು ಸ್ವಲ್ಪ ಇದು ಬೇರೆ ಇದಕ್ಕೆ ಹಾಸ್ಪಿಟ್ಲಿಗೆಲ್ಲ ಜಾಸ್ತಿ ಅಮೌಂಟ್ ಆಗ್ತಿದ್ವಿ. ಎಲ್ಲ ಚೆನ್ನಾಗಿ ಅಡ್ಡಿ ಇಲ್ಲ. ಮೊದಲೆಲ್ಲ ಹುಷಾರಿರ್ತಿರ್ಲಿಲ್ಲ. ನಾನು ಇಲ್ಲಿ ಬಂದು ಕೇಳ್ಕೊಂಡಾದ್ಮೇಲೆ ಈ ಥರ ಆಗ್ತಾಯಿದೆ ಅಂತ ಅಂದಾಗ ನಾವು ಅಪ್ಪಾಜಿಯವ್ರು ಅಷ್ಟೇ ಬರ್ತಾಯಿದ್ರು. ನನಗೆ ಇಲ್ಲಿ ನಂಬಿಕೆ ಇರಲಿಲ್ಲ. ಅಂದರೆ ಏನು ದೇವರು ಅಂತೇಳಿ ನಾನು ಸ್ವಲ್ಪ ಇದು ಮಾಡಿದೆ. 1 ಟೈಮ್ 2 ಟೈಮ್ ಬಂದೆ. ಆಮೇಲೆ ಇಲ್ಲಿ ಬಂದ ಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಶಾಂತಿ ಇರ್ತಿತ್ತು. ಮನೆಗೆ ಹೋದರೆ ಒಂಥರ ಸಮಾಧಾನ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಅದ್ರ ಸಮಸ್ಯೆ ನಾನು ಹೇಳ್ಕೊಂಡೆ. ಆವಾಗಿಂದ ಒಂದು ವಾರ ತಪ್ಪದೆ ಶುಕ್ರವಾರ ಇಲ್ಲ ಮಂಗಳವಾರ ನನಗೆ ಸಾಧ್ಯ ಆದರೆ ಬೆಳಗ್ಗೆ ಬರ್ತಾಯಿದ್ದೆ, ಇಲ್ಲಾಂದ್ರೆ ಸಂಜೆ ಬಂದು ಹೋಗ್ತಾಯಿದ್ದೆ. ಅಮ್ಮನವ್ರ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿಂದ ಎಂಥ ಸಮಸ್ಯೆ ಇರಲಿ, ಯಾವುದೇ ಇರಲಿ, ಕೋರ್ಟ್ ಇರಲಿ, ಏನಿರಲಿ, ಮನೆ ಸಮಸ್ಯೆ ಯಾವುದೇ ಇರಲಿ, ಒಳ್ಳೇದಾಗ್ತಾಯಿದೆ. ಅಲ್ಲಿಂದ ನಡ್ಕೊಂಬರ್ತಾಯಿದ್ದೀವಿ. ಸುಮಾರು ನಮಗೆ 6 ವರ್ಷದಿಂದ ಅಂತಂದರೆ ಹಣದ ಸಮಸ್ಯೆ ಭಾಳ ಆಗ್ತದೆ. ಆಮೇಲೆ ಮನೆಯಲ್ಲಿ ತೊಂದರೆ ಆಗೋದು, ಅಮ್ಮರಿಗೆ ಹುಷಾರಿಲ್ಲ ಇರೋದು, ಜನಗಳ ಕಾಟ ಜಾಸ್ತಿ.
ಆ ಇದನ್ನೇ ನಾನು ಇಲ್ಲಿ ಬಂದು ಹೇಳ್ಕೊಂಡಾದ್ಮೇಲೆ ಈ ಥರ ಮಾಡು, ಈ ಥರ ನಡ್ಕೊ ಅಂದಮೇಲೆ ನಾನು ನಡ್ಕೊತ ಬರ್ತಾಯಿದ್ದೀನಿ. ಅಲ್ಲಿಂದ ನಂಗೆ ತುಂಬ ಒಳ್ಳೇದಾಗ್ತದೆ. ಎಂಥ ಕಷ್ಟ ಬರಲಿ ಅಮ್ಮನ ನೆನೆಸ್ಕೊಂಡ ತಕ್ಷಣ ನನ್ನ ಕೆಲಸ ಆರಾಮಾಗ್ತದೆ. ಹೊಸ್ತಾ ಬರೋ ಭಕ್ತಾದಿಗಳು ಸುಮಾರು ನಾನು ನೋಡಿದಂಗೆ ನಮ್ಮೂರಲ್ಲಿ ಇದ್ದಾರೆ. ದೇವರು ಅಂತಂದರೆ ಇದು ಮಾಡ್ತಿರ್ಲಿಲ್ಲ. ನಾನೇ ಭಾಳ ಜನಕ್ಕೆ ಹೇಳಿದ್ದೀನಿ, ಈ ಥರ ಆದರೆ ಈ ಥರ ಹೋಗ್ರಿ, ಚೆನ್ನಾಗಾಗ್ತಾಯಿದೆ, ಕಾನಾಳಿಗೆ ಹೋಗ್ರಿ. ಮೊನ್ನೆ ರೀಸೆಂಟಾಗಿ ಕೇಳಿದ್ರು ಒಬ್ಬರು, ಊರ ಹೆಸರು ಗೊತ್ತಿರಲಿಲ್ಲ, ನಾನೇ ಹೇಳಿದೆವ್ರಿ ಫೋನ್ ಮಾಡಿ, ಈ ಥರ ಇದೆ, ಬರೋದಾದರೆ ಹೇಳ್ರಿ, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ ಅಮ್ಮನವ್ರ ದರ್ಶನಕ್ಕೆ, ಒಳ್ಳೇದಾಗುತ್ತೆ ಅಂತ ಹೇಳಿದೆ. ನಮ್ಮ ಹೆಸರು ದೀಪಿಕಾ ಅಂತ, ಮತ್ತು ನಮ್ಮ ಮನೆಯವ್ರ ಹೆಸರು ನಿಖಿಲ್. ನಾವು ಭದ್ರಾವತಿಯಿಂದ ಬಂದಿರೋದು. ನಮಗೆ 5 ಇಯರ್ಸಿಂದ ಮಕ್ಕಳಿರಲಿಲ್ಲ. ಸೊ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಮುಖಾಂತರ ನಾನು ಇಲ್ಲಿಗೆ ಬಂದಿದ್ದು. ನಂಗೆ ಮಗು ಆಯಿತು. ಸೊ ಅದ್ರದ್ದು ಉದ್ದೇಶಕ್ಕೆ ನಾನು ತುಲಾಭಾರ ಕೊಟ್ಟಿದ್ದೀನಿ. ಇದರಿಂದ ಒಳ್ಳೆಯದಾಗಿದೆ ನನಗೆ. ಪೂಜೆ ಮಾಡಲಿಕ್ಕೆ ಹೇಳಿದರು, ನಾಗರ ಪೂಜೆ ಮಾಡೋಕ್ಕೆ ಹೇಳಿದರು. ಅದು 81 ಡೇಸ್ ಪೂಜೆ ಹೇಳಿದರು, ಅದನ್ನು ಮಾಡಿದೆ. ಅದಾದ ತಕ್ಷಣವೇ ನನಗೆ ಆಯಿತು. ಇವಾಗ ಖುಷಿಯಾಗಿದೆ. ಸೊ ತುಂಬ ಲೇಟಾಗಿ ಆಗಿದೆಯಲ್ಲ, ಅಂದರೆ ಪಾಪು ಆಗಿದೆಯಲ್ಲ, ಅದಕ್ಕೆ ಕೊಟ್ಟಿದ್ದೀವಿ. ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಒಂದೇ ಶಿವಸಾಂಬಜೈ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಎಲ್ಲರೂ ಅಲ್ಲಿಂದ ನಮಸ್ಕಾರ ದರಸಾ ಪ್ರದಕ್ಷಿಣ ನಮಸ್ಕಾರಂ ಕರೋಮಿ. ಅಲ್ಲಿ